ಸರ್ ಈಗ ನೋಡಿ, ಇವತ್ತು ನಮಗೆ ಸರ್ವ ಪರಿಚಯ ಒಂದು ಹಸುನ ರೆಸ್ಕ್ಯೂ ಮಾಡೋಕ್ಕೆ ಹೋದಾಗ ಅಂತ ಅನ್ಸುತ್ತೆ. ಹೋಪ್ಫುಲಿ ಯಾಕೆ ಹೇಳಬೇಕು ಅಂತಂದ್ರೆ, ಸುಮಾರು ಹಸುಗಳು ನಮಗೆ ಆ ಥರ ತುಂಬ ಒಳ್ಳೆ ವೆಲ್ ವಿಷರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಹೋಗ್ತವೆ. 2 years ಬ್ಯಾಕ್ ಒಂದು ರೆಸ್ಕ್ಯೂ ಮಾಡಿದಾಗ ಸರ್ ಈಸ್ ಆಲ್ಸೋ ಇಂಟು ಕೌ ರೆಸ್ಕ್ಯೂಸು ಎಲ್ಲ ರೆಸ್ಕ್ಯೂಗಳು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಖುಷಿ ಸಮಾಚಾರ ಏನು ಅಂದರೆ, ಇತ್ತೀಚೆಗೆ ನಮ್ಮ ಗೋಶಾಲೆನಲ್ಲಿ ಒಂದು ಹಾವು ಬಂದಿತ್ತು. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಆ ವಿಚಾರ ಹಂಚ್ಕೊಂಡಾಗ, ಸೊ ಇವತ್ತು ನೋಡಿ ಅವರು ತುಂಬ ಒಳ್ಳೆ ಮನಸ್ಸಿಂದ ಗೋಶಾಲೆಗೆ ಕತ್ಲೆ ಇರಬಾರ್ದು, ನಮ್ಮ ಗೋಶಾಲೆನಲ್ಲಿ ಯಾವಾಗಲೂ ಬೆಳಕಿರಬೇಕು ಅಂತ ಹೇಳಿ. ಎಷ್ಟು ವ್ಯಾಟ್ಸ್ ಇದು 60 ವ್ಯಾಟ್ ಸೋಲಾರ್ ಸ್ಟ್ರೀಟ್ ಲೈಟ್ ಆಟೋಮ್ಯಾಟಿಕ್. ಹೌದು. ಓಕೆ. ಸೊ ನೀವು ಇದನ್ನ ಮೇಲ್ಗಡೆ ಕೋಲಲ್ಲಿ ಹಾಕ್ಬಿಟ್ರೆ ಸಾಯಂಕಾಲ ಆನ್ ಆಗುತ್ತೆ, ಬೆಳಿಗ್ಗೆ ಆಫ್ ಆಗುತ್ತೆ. ದಿಸ್ ಕಾಸ್ಟ್ ಅರೌಂಡ್ 20,000 ಪ್ಲಸ್. ಒಂದು ಇದರಲ್ಲಿ ಸೋಲಾರ್ ಪ್ಯಾನಲ್ ಇದೆ, ಆಮೇಲೆ ಇದರಲ್ಲಿ ಒಳಗಡೆನೆ ಬ್ಯಾಟ್ರಿ ಇರುತ್ತೆ, ಇದರಲ್ಲೇನೆ ಲೈಟ್ ಇರುತ್ತೆ. ಇದು ಇಲ್ಲಿ ಜಸ್ಟ್ ನಾವೀಗ ಆನ್ ಮಾಡ್ಕೊಂಡ್ರೆ ನೈಟ್ ಆಟೋಮ್ಯಾಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಇದು ಹೌದು. ಇದು ನಿಮಗೆ ಒಳ್ಳೆ ಒಂದು ಕವರೇಜ್ ಮಿನಿಮಮ್ ಒಂದು 100 ಫೀಟ್ ಕವರೇಜ್ ಸಿಗುತ್ತೆ ನಿಮಗೆ 120 ಡಿಗ್ರಿನಲ್ಲಿ ಅಟ್ ಲೀಸ್ಟ್ ಮಿನಿಮಮ್. ಸೊ ಹೈ ಅಂಡ್ ಲೈಟ್ ಇದು. ಹಾಗೆ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಿಜ ಹೇಳ್ಬೇಕು ಅಂದ್ರೆ, ನಮ್ಗೊಂದು 15 days 1 month ಬ್ಯಾಕು ಒಂದು ಕೊಳಕ ಮಂಡಲ ಎಷ್ಟು ದೊಡ್ಡದು ಬಂದಿದೆ ಅಂದ್ರೆ ನಿಜವಾಗೂ ಭಯ ಆಯ್ತು. ಯಾಕಂದ್ರೆ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅವರ್ ಗೋಶಾಲಾ ಟೂ ಮಚ್. ಆಟೋಮೆಟಿಕ್ ಇರೋದ್ರಿಂದ ನಮ್ಮ ಕೇರ್ ಟೇಕರ್ ಅದ್ರ ಹಿಂದೆ ಆನ್ ಆಫ್ ಅಂತ ಇರೋಲ್ಲ. ಪೋಲ್ ಮೇಲೆ ಫಿಟ್ ಮಾಡಿಬಿಟ್ರೆ ಆಗೋಯ್ತು, ಅದು ಸ್ಟ್ರೀಟ್ ಲೈಟ್ ಅದು ಅಷ್ಟೇ. ಒಂದು ಸಿಮೆಂಟ್ ಪೋಲ್ ಮೇಲೆ ಹಾಕ್ತಾನೆ. ಅಂಡ್ ಕೃಷ್ಣಂ ಗೋಶಾಲಾ ಟೀಮಿಂದ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಯು. ನಮಸ್ತೆ ಮೇಡಮ್, ನಿಮ್ಮ ಕಾರ್ಯಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು. ಈಗ ಸರ್ ಇದಕ್ಕೆ ಸಿಮೆಂಟ್ ಪೋಲ್ ಓಕೆನಾ? ನೋಡಿ, ಇದರಲ್ಲಿ ಬೇಸಿಕಲಿ ಏನಪ್ಪಾ ಅಂತ